ಸಂಭೂಯ ಶೀತಾಂಚಲೆ ಶ್ರೀಸಿಂಹಾಸನ ಮಾರಚಯ ವಸತಿಂ ಚಕ್ರೇ ಚ ತತ್ರೈವ ಯಃ ಏಕೋ ರಾಮ ಗುರು ಸಂಪೂರ್ಣ ಕರುಣ ಕುರ್ಯಾತ್ ಸದಾ ಮಂಗಲಂ ಕಂಠೆ ಯಶ್ಯ ವಿರಾಜತೆ ಗರಲಂ ಗಂಗಾಜಲಂ ಮಸ್ತಕೆ ವಾಮಾಂಗೆ ಗಿರಿರಾಜರಾಜತನಯ ಜಾಯಾ ಭವಾನಿ ಸ್ಥಿತ ನಂದೇ ಸ್ಕಂದ ಗಣಾದಿನಾಥ ಸಹಿತ ಶ್ರೀ ಕೇದಾರನಾಥ ಪ್ರಭು ಕೇದಾರಾಂಚಲ ಸಂಸ್ಥಿತೋ ಹಿ ಸತತಂ ಕುರ್ಯಾತ್ ಸದಾ ಮಂಗಲಂ. ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮಯ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತಾ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಈ ಕ್ಷೇತ್ರದ ಆರಾಧ್ಯ ದೈವವನ್ನ ಸ್ಮರಿಸಿಕೊಳ್ಳುತ್ತಾ ಕಾರ್ತಿಕ ಮಾಸದ ಸುಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಕಣೇಕಲ್ ಗ್ರಾಮದಲ್ಲಿ ಸಾಗಿಕೊಂಡು ಬಂದಂತ ಯಾವ ಶರಣ ಉಮಾದೇವಿ ಅಮ್ಮನವರ ಸತ್ಸಂಕಲ್ಪದಂತೆ ಮೊನ್ನೆಯಿಂದಲೂ ಕೂಡ ಅತ್ಯದ್ಭುತವಾಗಿ ಸಾಗಿಕೊಂಡು ಬಂದಂತ ಶ್ರೀ ಗಣಹೋಮ, ರುದ್ರಹೋಮ ಮತ್ತು ಚಂಡಿಕಾ ಮಹಾಯಜ್ಞ ಇಲ್ಲಿ ಪರ್ಯಂತರವಾಗಿ ಸರ್ವಾಂಗ ಸುಂದರ ಹಾಗೂ ಅರ್ಥಪೂರ್ಣವಾಗಿ ಸಾಗಿಕೊಂಡು ಬಂದಿದೆ. ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸಾನ್ನಿಧ್ಯವನ್ನು ಕರುಣಿಸಿ ತಮ್ಮೆಲ್ಲರನ್ನು ಅನುಗ್ರಹಿಸಲಿರುವಂತ ಸಿದ್ಧರ ಬೆಟ್ಟ ಸುಕ್ಷೇತ್ರದ ಪರಮ ಪೂಜ್ಯರು, ಬಾಲ ತಪಸ್ವಿಗಳು, ನಮ್ಮ ಅತ್ಯಂತ ಆತ್ಮೀಯರು ಆದಂತ ಶ್ರೀ ಶಟಸ್ಥಲ ಬ್ರಹ್ಮ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಅಡಿದಾವರಗಳಲ್ಲಿ ಅನಂತಾನಂತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಈ ಎಲ್ಲ ಕಾರ್ಯಕ್ಕೆ ಮುಖ್ಯ ಕಾರಣೀಭೂತರಾಗಿರ್ತಕ್ಕಂಥ ಉಮಾದೇವಿ ಅಮ್ಮನವರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ಈ ದೇವಸ್ಥಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಬಹಳ ಸುಂದರ ಹಾಗೂ ಅರ್ಥಪೂರ್ಣವಾಗಿ ವೈದಿಕ ಕಾರ್ಯವನ್ನ ನೆರವೇರಿಸಿಕೊಟ್ಟಂತ ಎಲ್ಲ ಪುರೋಹಿತ ವರ್ಗವೇ, ತನು ಮನ ಧನ ಸೇವೆಯನ್ನು ಸಲ್ಲಿಸಿದಂತ ಎಲ್ಲ ಪ್ರಕಾರ ಸೇವಾರ್ಥಿಗಳೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಯ ಬಹಳವಾಗಿದ್ದರೂ ಕೂಡ ಶ್ರದ್ಧೆ, ಭಕ್ತಿ, ನಿಷ್ಠೆ, ವಿಶ್ವಾಸಗಳಿಂದ ಪಾಲ್ಗೊಂಡು ದೇವಿಯ ಕೃಪಾಶೀರ್ವಾದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸಮಸ್ತ ಭಕ್ತ ಮುಮುಕ್ಷುಗಳೇ, ಸುಂದರವಾಗಿ ನಿರೂಪಣಾ ಕಾರ್ಯವನ್ನ ತಮಗೆ ಮಾಡಿಕೊಂಡು ಬಂದಂತ ಶಿವಯೋಗಿ ಸ್ವಾಮಿ ಕಂಬಾಳಿ ಮಠರವರೇ, ಮಾತೆಯರೇ, ಮುದ್ದು ಮಕ್ಕಳೇ, ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯರು ಅನೇಕ ವಿಷಯಗಳನ್ನು ಕುರಿತು ಚರ್ಚೆ ಮಾಡ್ತಾ ಇದ್ರು. ಪಾರ್ವತಾದೇವಿ ತನ್ನ ಅನೇಕ ಜಿಜ್ಞಾಸೆಗಳನ್ನ ಪರಶಿವನೊಂದಿಗೆ ಚರ್ಚೆಯನ್ನು ಮಾಡ್ತಾ ಇದ್ಲು. ಅನೇಕ ಪ್ರಶ್ನೋತ್ತರಗಳ ರೂಪದಲ್ಲಿ ಬಹುಮುಖ್ಯವಾದಂತ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಬಹಳ ಲಕ್ಷ್ಯಗೊಟ್ಟ ಕೇಳೋ ಮಾತು, ನೆನಪಲ್ಲಿ ಇಟ್ಕೊಳ್ಳುವಂಥದ್ದು, ಆಚರಿಸುವಂತ ಮಾತಿದು. ಪ್ರಶ್ನೆ ಕೇಳುತ್ತಾಳೆ. ಮನುಕುಲವನ್ನ ಕುರಿತು ಪಾರ್ವತಿ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ ಪರಮಾತ್ಮನಲ್ಲಿ. ಸರ್ವಶ್ರೇಷ್ಠನಾಗಿರ್ತಕ್ಕಂಥ 14 ಲೋಕಗಳಿಗೆ ಒಡೆಯನಾಗಿರ್ತಕ್ಕಂಥ ಪರದೈವ ಪರಶಿವ ಪರಮಾತ್ಮನೇ, ಭಕ್ತರಲ್ಲಿ ಎಷ್ಟು ವಿಧ, ಭಕ್ತರಲ್ಲಿ ಎಷ್ಟು ಪ್ರಕಾರ, ಆ ಭಕ್ತರಲ್ಲಿ ನಿನಗೆ ಯಾರು ಪ್ರಿಯರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾಳೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ? ಹಿಂದ್ಗಡೆ ಕೇಳಿಸ್ತಾ ಇದೆಯಾ? ಹಿಂದ್ಗಡೆ ಕೇಳುತ್ತಾ? ಪಾರ್ವತಿ ಕೇಳ್ತಾ ಇದ್ದಾಳೆ, ಭಕ್ತರಲ್ಲಿ ಎಷ್ಟು ಪ್ರಕಾರ, ಆ ಭಕ್ತರಲ್ಲಿ ನಿನಗೆ ಯಾರು ಪ್ರಿಯರು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಪರಮಾತ್ಮ ಅನೇಕ ರೀತಿಯಲ್ಲಿ ಉಪದೇಶವನ್ನು ಕೊಡ್ತಾ ಹೇಳ್ತಾ ಇದ್ದಾನೆ,
ಭಕ್ತರಲ್ಲಿ 4 ವಿಧ. ಎಷ್ಟು ವಿಧ? 4 ಪ್ರಕಾರ. ರಾಜಸಿ, ತಾಮಸಿ, ಸಾತ್ವಿಕ್ ಮತ್ತು ನಿರ್ಗುಣ. ನೆನ್ಪಿಡಬೇಕು, ನಾವು ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತೇವೆ. ರಾಜಸಿ ಗುಣ, ರಾಜಸಿ ಗುಣದ ಭಕ್ತನ ಸ್ವಭಾವ ಎಂತದ್ದು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ರಾಜಸಿ ಗುಣದ ಭಕ್ತ ಎಲ್ಲ ಮಂದಿರಗಳಿಗೆ ಹೋಗ್ತಾನೆ, ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಯಾತ್ರೆಯನ್ನ ಮಾಡ್ತಾನೆ, ಭಗವಂತನಲ್ಲಿ ಪೂಜೆ ಪುನಸ್ಕಾರ ವ್ರತವನ್ನು ಮಾಡ್ತಾನೆ. ಎಲ್ಲ ಹೋಗ್ಲಿ, ದೈವ ಸನ್ನಿಧಿಗೆ ಬರಲಿ, ಗುರು ಸಾನ್ನಿಧ್ಯಕ್ಕೆ ಬರಲಿ, ಯಾವಾಗ್ಲೂ ಬೇಡ್ತಾನೆ. ಭಗವಂತ ಎಷ್ಟು ಕೊಟ್ಟರು ಕೂಡ ತೃಪ್ತನಿಲ್ಲ ಮತ್ತು ಬೇಡ್ತಾನೆ, ಹೇ ಭಗವಂತ, ನನಗೆ ಹಣ ಕೊಡು, ಅಧಿಕಾರ ಕೊಡು, ಸಂಪತ್ತಿ ಕೊಡು, ಸ್ಥಾನ ಕೊಡು, ಮಾನ ಕೊಡು, ಅದು ಕೊಡು, ಇದು ಕೊಡು ಅಂತ ಬೇಡ್ತಾನೆ 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 ಇರ್ತಾನೆ. ಭಗವಂತ ಎಷ್ಟು ಕೊಟ್ಟರು ಕೂಡ ತೃಪ್ತನಾಗ್ತಾ ಇಲ್ಲ ಮತ್ತು ಬೇಡ್ತಾನೆ ಇದ್ದಾನೆ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಎಷ್ಟು ಕೊಟ್ಟರೂ ಕೂಡ ತೃಪ್ತನಾಗದೆ ಅತೃಪ್ತನಾಗಿ ಭಿಕ್ಷುಕನಂತೆ ಬೇಡವಾತ ಎನಗೆ ಪ್ರಿಯನಲ್ಲ ನೋಡ. ಅರ್ಥ ಆಯ್ತಲ್ಲ? ಸಾಕಷ್ಟು ಜನ ಮಂದಿರಗಳಿಗೆ ಹೋಗ್ತಾರೋ ಲೀಸ್ಟ್ ಮಾಡ್ಕೊಂಡು ಹೋಗಿರ್ತೀರಿ, ಅದು ಬೇಕು ಇದು ಬೇಕಂತ ಬೇಡೋದೇ ಮಾಡ್ತಿರಲ್ಲ. ಅದಕ್ಕೆ ಹೇಳ್ತಾನೆ ಭಗವಂತ, ಭಿಕ್ಷುಕನಂತೆ ಬೇಡವಾತ ಎನಗೆ ಪ್ರಿಯನಲ್ಲ ನೋಡ. ಸದಾ ಬೇಡುವಂತವನು ಭಗವಂತನಿಗೆ ಪ್ರೀತಿಯ ಪಾತ್ರನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತಾನ ಅವನು? ಎಷ್ಟು ಕೊಟ್ಟರೂ ಕೂಡ ಅತೃಪ್ತನಾಗಿ. ಈ ಭಿಕ್ಷುಕನ ಯಾಕೆ ಹೋಲಿಕೆ ಮಾಡಿದ ಅಂತ ಕೇಳಿದ್ರೆ, ಒಬ್ಬ ಭಿಕ್ಷುಕನಿದ್ದ ಅಂತ ಕೇಳಿದ್ರೆ ಅವನಿಗೆ ನೀವು ಎಷ್ಟಾದ್ರೂ ಕೊಡ್ರಿ, ಅತೃಪ್ತನೇ ಇರ್ತಾನ. ನೀವು 100 ರೂಪಾಯಿ ಕೊಡ್ರಿ, ಸಾವುಕಾರ ಇನ್ನೊಂದು 100 ಕೊಟ್ರೆ ಚಲೋ ಇತ್ತು ಅಂತಾನೆ. ನೀವು 1000 ಕೊಡ್ರಿ, ಇನ್ನೊಂದು 1000 ಕೊಟ್ರೆ ಚಲೋ ಇತ್ತು ಅಂತಾನೆ. 1,00,000 ಕೊಡ್ರಿ, ಮತ್ತಷ್ಟು ಬೇಕಂತಾನೆ. ಅಂದ್ರೆ ಎಷ್ಟು ಕೊಟ್ಟರೂ ಕೂಡ ಅತೃಪ್ತ ರೀತಿಯಲ್ಲಿ ಭಿಕ್ಷೆಯನ್ನು ಬೇಡವಾತ. ಅಂದ್ರೆ ಅಂತಹ ರಾಜಸಿ ಸ್ವಭಾವದ ಭಕ್ತ ನನಗೆ ಪ್ರಿಯನಲ್ಲ ನೋಡ ಅಂತ ಹೇಳ್ತಾ ಇದ್ದಾನೆ. ಇನ್ನು ಎರಡನೆಯದು, ಮೊದಲಿನ ಯಾವುದು? ರಾಜಸಿ. ನೆನ್ಪಿಡ್ರಿ ಇದನ್ನು, ಇಲ್ಲೇ ಮರಿಬೇಡ್ರಿ. ಇನ್ನು ಎರಡನೆಯದು ತಾಮಸ ಗುಣ. ತಾಮಸ ಗುಣ, ಆ ಭಕ್ತನ ಸ್ವಭಾವ ಎಂತದ್ದು ಅಂತ ಕೇಳಿದ್ರೆ ತಾಮಸ ಗುಣ. ಅವನು ಕೂಡ ಮಂದಿರಕ್ಕೆ ಹೋಗ್ತಾನೆ, ಪೂಜೆ ಮಾಡ್ತಾನೆ, ವ್ರತ ಮಾಡ್ತಾನೆ, ದಾನ ಮಾಡ್ತಾನೆ, ಧರ್ಮ ಮಾಡ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಆದ್ರೆ ಯಾವಾಗ್ಲೂ ಕೂಡ ದುಃಖದಿಂದನೇ ಇರ್ತಾನ. ದುಃಖ ತುಂಬಿರುತ್ತೆ ಅವನಿಗೆ ದುಃಖ ಯಾವ್ದ್ರಿಂದ ಇರುತ್ತೆ? ಅವನಿಗೆ ಹಣ ಇಲ್ಲ ಅಂತ ದುಃಖಿಲ್ಲ, ಅವನಿಗೆ ಮನೆ ಇಲ್ಲ ಅಂತ ದುಃಖಿಲ್ಲ, ಅವನಿಗೆ ಜಮೀನಿಲ್ಲ ಅಂತ ದುಃಖಿಲ್ಲ, ಮನೆಯಲ್ಲಿ ದವಸ ಧಾನ್ಯಗಳಿಲ್ಲ ಅಂತ ದುಃಖಿಲ್ಲ, ಅವನ ಮನೆಯಲ್ಲಿ ಮಕ್ಕಳು ಪರಿವಾರ ಇಲ್ಲ ಅಂತ ದುಃಖಿಲ್ಲ. ಎಲ್ಲದೂ ಇದೆ, ಆದ್ರೂ ದುಃಖ ಇದೆ ಅವನಿಗೆ. ಯಾಕೆ ದುಃಖ? ಅನ್ಯರ ಸುಖವನ್ನ ಕಂಡು ದುಃಖಿತನಾಗ್ತಾನೆ. ಬೇರೆಯವ್ರ ಸುಖ ನೋಡಿದ್ರೆ ದುಃಖ ಶುರುವಾಗತ್ತೆ ಅವನಿಗೆ. ಯಾವ್ದೋ ಗೃಹ ಪ್ರವೇಶಕ್ಕೆ ಹೋದ ಅಂತ ಹೇಳಿದ್ರೆ ದೊಡ್ಡ ಬಂಗ್ಲೆ ನೋಡ್ತಾನೆ, ಅದನ್ನು ಮನೆ ಒಳಗೆ ಹೋಗಲ್ಲ ಅವನು, ಹೊರಗೆ ನಿಂತು ವಿಚಾರ ಮಾಡ್ತಾನೆ. ಸಣ್ಣ ಗುಡಿಸ್ಲಿತ್ತು ಇಂಥ ದೊಡ್ಡ ಬಂಗ್ಲೆ ಕಟ್ಸಾನಂದ್ರ ಆ ದುಡ್ಡು ಎಲ್ಲಿ ಸಿಕ್ತೋ ಏನೋ, ಎಲ್ಲಿ ಲಾಟ್ರಿ ಹೊಡಿತೋ ಏನೋ, ಎಲ್ಲಿ ಕಳತನ ಮಾಡಿದ್ನೋ ಏನೋ, ಇದೇ ಚಿಂತೆ ಮಾಡಿ ಊಟ ಸಹಿತ ಮಾಡಲ್ಲ ನಾವು. ಕೆಲವರು ಮದುವೆ ಗೃಹ ಪ್ರವೇಶಕ್ಕೆ ಹೋದ, ಕೆಲವರು ಹೇಳ್ತಿರ್ತಾರೆ ನಮಗೆ, ಮದುವೆ ಗೃಹ ಪ್ರವೇಶಕ್ಕೆ ಹೋದ್ರೆ BP ಶುಗರ್ ಜಾಸ್ತಿ ಆಟೋಮೆಟಿಕ್ಲಿ ಆಗತ್ತೆ. ಯಾಕಾಗತ್ತೆ? ಊಟ ಮಾಡಿ ಶುಗರ್ ಜಾಸ್ತಿ ಆಗಲ್ಲ. ನೀವಂತೀರಿ ಅಲ್ಲೆಲ್ಲ ಜಿಲೇಬಿ, ಮೈಸೂರು ಪಾಕು, ಅದು ಇದು ಊಟ ಮಾಡಿ ಶುಗರ್ ಜಾಸ್ತಿ. ಅದಕ್ಕಲ್ಲ. ಹೆಣ್ಮಕ್ಳು ಏನ್ ಮಾಡ್ತಾರೆ? ಫಸ್ಟ್ ಹೆಣ್ಮಕ್ಳು ಸೀರೆನ ನೋಡ್ತೀರಿ. ಅವ್ರು ಯಾವ ಸೀರೆ ಉಟ್ಟಾರ? ರೇಷ್ಮೆ ಸೀರೆ ಉಟ್ಟಾರ ಎಂತ, ಅದನ್ನೇ ನೋಡ್ತೀರಿ ಫಸ್ಟ್. ಆಮೇಲೆ ಒಡವೆ ನೋಡ್ತೀರಿ, ಯಾವ ನೆಕ್ಲೆಸ್ ಹಾಕ್ಯಾರ, ಯಾವ ಬಳೆ ಹಾಕ್ಯಾರ. ಹೌದಲ್ಲೋ? ನೀವು ಪ್ರಾಮಾಣಿಕ ಒಪ್ಪಿಗೆರಿ ಅಷ್ಟೇ. ಅದೇನ್ ಮಾಡ್ತೀರಿ? ಅಲ್ಲಿಂದ ಕೈ ಉಜ್ಕೊಂತಾನೆ ಬರ್ತೀರಿ ಮನೆಯವರೆಗೆ. ಮನೆ ಗಂಡು ಮಕ್ಳು ಊಟಕ್ಕೆ ಕುಂದಿರ್ಬೇಕು, ಅವಾಗ ಶುರು ಆಗ್ಲೇ. ಊಟಕ್ಕೆ ನೀಡ್ತಿರ್ತೀರಿ, ಮತ್ತೆ ಶುರು ಮಾಡ್ತೀರಿ. ಏನಂತೀರಿ? ನಮ್ಮ ಹಣೆ ಬಾರಿ ಇಷ್ಟೇ, ದುಡು ಸಾಯೋದಾತ. ಅವ್ರು ಹಕ್ಕೆಂಡು ಮಂದಿದ್ ನೋಡಿದ್ರಲ್ಲ, ಒರಿಜಿನಲ್ ಡೂಪ್ಲಿಕೇಟ್ ವಿಚಾರಣೆ ಮಾಡಿಲ್ಲ. ಶುರು ಏನ್ ಚಾಲು ಮಾಡ್ತೀರಿ? ಊಟಕ್ಕೆ ಕೂರಿಸಿ ಶುರು ಮಾಡಿರ್ತಾರೆ. ಹಾಗೆ ಭಗವಂತ ಹೇಳ್ತಾ ಇದ್ದಾನೆ, ಅತೃಪ್ತನಾಗಿರ್ತಕ್ಕಂಥ ಅಂದ್ರೆ ಅನ್ಯರ ಸುಖವನ್ನ ನೋಡಿ. ಬೇರೆಯವ್ರು ಚಲೋ ಇದ್ದವನಿಗೆ ಆಗಿ ಬರಲ್ಲ, ಬೇರೆಯವರು ಚಲೋ ಮನೆ ಕಟ್ಸಿದ್ರಾಗಲ್ಲ, ಬೇರೆಯವರು ದೊಡ್ಡ ಪ್ರಮಾಣ ಮದುವೆ ಮಾಡಿದ್ರಾಗಲ್ಲ, ಬೇರೆಯವರು ಹೊಲದಲ್ಲಿ ಚಲೋ ಬೆಳೆ ಬಂತು ಅಂದ್ರೆ ಆಗಲ್ಲ.
ಅನ್ಯರ ಸುಖವನ್ನ ನೋಡಿ. ಆ ಪಕ್ಕದ ಮನೆ ಮಕ್ಕಳು ಒಳ್ಳೆ ಪರ್ಸೆಂಟೇಜ್ 99 ಬಂತಂದ್ರೆ ಚಿಂತೆ ಶುರುವ ಇವನಿಗೆ. ಅಂದ್ರೆ ಅನ್ಯರ ಸುಖವನ್ನ ಕಂಡು ದುಃಖವನ್ನು ಪಡುವಾತ ಎನಗೆ ಪ್ರಿಯನಲ್ಲ ನೋಡ. ಅಂದ್ರೆ ತಾಮಸ ಗುಣ ಸ್ವಭಾವದ ಭಕ್ತ. ಅರ್ಥ ಆಗ್ತದಲ್ಲ? ಇನ್ನು ಮೂರನೇ ಎದ್ದು ಯಾವುದು ಅಂತ ಕೇಳಿದ್ರೆ ಸಾತ್ವಿಕ. ಮೊದಲನೇದು ಯಾವುದು? ರಾಜಸಿ. ಬಹಳ ಜಾಣ್ರು ಅದ್ರ ನೆನ್ಪಿಟ್ಟಿರಿ. ಎರಡನೇದು ತಾಮಸ, ಮೂರನೇದು ಸಾತ್ವಿಕ. ಸಾತ್ವಿಕ ಗುಣದ ಭಕ್ತನ ಸ್ವಭಾವ ಎಂತದ್ದು ಅಂತ ಕೇಳಿದ್ರೆ ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ಪೂಜೆ ಪುನಸ್ಕಾರ ವ್ರತವನ್ನು ಎಲ್ಲವನ್ನು ಮಾಡ್ತಾನೆ. ಅವನು ಭಗವಂತನಲ್ಲಿ ಬೇಡ್ತಾನೆ. ಏನು ಬೇಡ್ತಾನೋ? ಹೇ ಪರಮಾತ್ಮ, ಹೇ ಜಗನ್ಮಾತೆ ಚಂಡಿಕಾ ಮಾತೆ, ನಿನ್ನ ಕರುಣೆಯಿಂದ ನನಗೆಲ್ಲ ಪ್ರಕಾರ ಸುಖ ಸೌಭಾಗ್ಯ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟಿದ್ದೀಯ. ಇದೇ ಪ್ರಕಾರ ಸತತವಾಗಿ ನನ್ನ ಮನೆಯಲ್ಲಿ ಎಲ್ಲ ಪ್ರಕಾರ ಸುಖ ಸೌಭಾಗ್ಯಗಳು ಇರುವಂತೆ ಆಶೀರ್ವದಿಸುವಂತ ಬೇಡ್ತಾನೆ. ಇದು ಕೂಡ ತಪ್ಪೆ ಅಂತಾನೆ ಪರಮಾತ್ಮ. ಇದು ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು. ಅವನು ಹೇಳ್ತಾನೆ ಪರಮಾತ್ಮ, ಸದಾ ಸುಖವನ್ನೇ ಬಯಸುವಾತ ಎನಗೆ ಪ್ರಿಯನಲ್ಲ ನೋಡ. ನಿಮಗೆ ಆಶ್ಚರ್ಯ, ಮತ್ತೆ ಏನು ಬೇಡಬೇಕು ನಾವು? ಅವನು ಹೇಳ್ತಾನೆ ಸದಾ ಸುಖವನ್ನೇ ಬಯಸುವಾತ ಎನಗೆ ಪ್ರಿಯನಲ್ಲ ನೋಡ. ಸದಾ ನನಗೆ ಸುಖ ಬೇಕು, ಸಂಪತ್ತಿ ಹಾಗೆ ಇರಬೇಕು ಅಂದ್ರೆ ಅವನು ನನಗೆ ಪ್ರಿಯ ಅಲ್ಲ. ಯಾಕಂದ್ರ ಸುಖ ಪಶ್ಚಾತ್ ದುಃಖ, ದುಃಖ ಪಶ್ಚಾತ್ ಸುಖ. ಇದು ಕಾಣ ಮನುಜ. ಇವತ್ತು ಬಹಳ ಸುಖ ಇದೆ ನನಗೆ ಅಂತ ಕೇಳಿದ್ರೆ ಮುಂದೆ ದುಃಖ ಬರಲಿದೆ. ಇವತ್ತು ಬಹಳ ದುಃಖ ಇದೆ ಅಂದ್ರೆ ಮುಂದೆ ಸುಖ ಬರಲಿದೆ. ಸುಖ ಮತ್ತು ದುಃಖ ಒಂದು ರಥದ 2 ಚಕ್ರಗಳಂತೆ, ಹಗಲು ರಾತ್ರಿಗಳಿದ್ದಂತೆ, ಒಂದು ನಾಣ್ಯದ 2 ಮುಖಗಳಿದ್ದಂತೆ. ಹಾಗಾಗಿ ಸುಖ ಮತ್ತು ದುಃಖವನ್ನು ಸಮಾನವಾಗಿ ಸ್ವೀಕರಿಸುವಾತನೇ ಎನಗೆ ಪ್ರಿಯ ನೋಡ. ಮಹಾಭಾರತದಲ್ಲಿ ಒಂದು ಘಟನೆ ಬರುತ್ತದೆ. ಕುರುಕ್ಷೇತ್ರ ಯುದ್ಧ ಮುಗಿತು, ಧರ್ಮರಾಯನಿಗೆ ರಾಜ್ಯ ಪಟ್ಟಾಭಿಷೇಕ ಕಾರ್ಯ ಆಯಿತು. ಎಲ್ಲ ಕಾರ್ಯವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಶೀರ್ವಾದ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಂದ ಹೊರಟ. ಅವಾಗ ಕುಂತಿಗೆ ಕೇಳಿದ, ಏನು ಕೇಳಿದ ಅಂತ ಕೇಳಿದ್ರೆ, ನಾನು ನೀನು ಹೋಗ್ತಾ ಇದ್ದೇನೆ, ತುಂಬಾ ದಿನಗಳಾಯ್ತು ಇಲ್ಲಿಗೆ ಬಂದು, ದ್ವಾರಕೆಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ ಅಂತ ಕೇಳಿದ. ಅವಾಗ ಕುಂತಿ ಕೇಳಿದ್ಲು, ಭಗವಂತ ಎಲ್ಲವನ್ನು ಕೊಟ್ಟಿದೆಯಾ, ನಾನು ಒಂದು ಕೇಳ್ತೇನೆ, ನೀ ಕೊಡ್ಬೇಕು ಅಂತ ಕೇಳಿಲ್ಲ. ಅವ್ನು ಹೇಳಿದ, ಎಲ್ಲ ಇದೆಯಲ್ಲ, ಮತ್ತೇನು ಬೇಕು? ಇಲ್ಲ, ನೀ ಕೊಡುತ್ತೇನೆ ಅನ್ನೋದಾದ್ರೆ ನಾನು ನಿನ್ನ ಕೇಳುತ್ತೇನೆ, ನೀ ಕೊಡೋದಾದ್ರೆ ನಾನು ನಿನ್ನ ಬೇಡುತ್ತೇನೆ ಅಂತ. ವಚನ ಕೊಡು ಅಂತ ಕೇಳಿಲ್ಲಕ್ಕೆ. ಆಯ್ತು, ನಾ ಕೊಡುತ್ತೇನೆ ಅಂತ ವಚನ ಕೊಟ್ಟ. ಅವಾಗ ಕುಂತಿ ಕೇಳಿಲ್ಲ, ಏನು ಕೇಳಿರ್ಬೋದು? ಹಾಗೆ ಕಲ್ಪನೆ ಮಾಡ್ಕೋರಿ, ಏನ್ ಕೇಳಿರ್ಬೋದು? ಸಾಮ್ರಾಜ್ಯ ಕೇಳಲಿಲ್ಲ, ಸಂಪತ್ತಿ ಕೇಳಲಿಲ್ಲ, ಅಧಿಕಾರವನ್ನ ಕೇಳಲಿಲ್ಲ, ಆರೋಗ್ಯವನ್ನು ಕೇಳಲಿಲ್ಲ. ಏನು ಕೇಳಿಲ್ಲಕ್ಕೆ? ಹೇ ಪರಮಾತ್ಮ, ಸದಾ 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 ನನಗೆ ದುಃಖವನ್ನೇ ಕೊಟ್ಟು ನನ್ನ ಉದ್ಧಾರ ಮಾಡು ಅಂತ ಹೇಳಿಲ್ಲಕ್ಕೆ. ಏನ್ ಕೇಳಿದ್ಲು? ಸದಾ ದುಃಖವನ್ನೇ ಕೊಡು ಅಂತ ಕೇಳಿಲ್ಲ. ಆಶ್ಚರ್ಯ ಆಯ್ತು ಅವನಿಗೆ. ಏನ್ ಹೀಗೆ ಕೇಳ್ತಾ ಇದ್ದೆ, ನೀನು ತಿಳಿತಾ ಇದೆಯೋ ಇಲ್ಲೋ ಅಂತ ಹೇಳಿದವ. ನೀನು ಬಾಲ್ಯದಲ್ಲಿರುವಾಗ ದುರ್ವಾಸ ಮಹರ್ಷಿಗಳು ಸೇವೆ ಮಾಡುವಾಗ 14 ವರ್ಷ ಸೇವೆ ಮಾಡ್ತಾಳೆ. ಬಾಲ್ಯದಲ್ಲಿರುವಾಗ ಹಗಲು ರಾತ್ರಿಗಳನ್ನೆಲ್ಲ ದುರ್ವಾಸ ಮಹರ್ಷಿಗಳು ಸೇವೆ ಮಾಡ್ತಾಳೆ. ಆನಂತರ ಪಾಂಡುರಾಜನ ಮದುವೆ ಆಯಿತು. ಮದುವೆ ಆಗಿದ್ರೂ ಕೂಡ ಯಾವ ಸುಖವನ್ನು ಪಡಲಿಲ್ಲ. ಯಾವ ಕಾಡಿನಲ್ಲಿ ಯಾವ ದೇವತೆಗಳ ಅನುಗ್ರಹದಿಂದ ಸಂತಾನ ಪ್ರಾಪ್ತಿ ಆಗತ್ತೆ, ಆ ಮಕ್ಕಳಲ್ಲಿ ರಕ್ಷಣೆ ಮಾಡ್ಲಿಕ್ಕಾಗಿ ಹಗಲು ರಾತ್ರಿ ಕಷ್ಟಪಡ್ತಾಳೆ. ಆನಂತರ ಭೀಷ್ಮಾಚಾರ್ಯರು ಹೋಗಿ ಕುಂತಿ ದೇವಿಯ ಪಾಂಡವರನ್ನ ಕರ್ಕೊಂಡು ಬರ್ತಾರೆ. ಅಲ್ಲಿ ಯಾವ ಕೌರವರ ಸಂತತಿಯಿಂದ ಪ್ರತಿದಿನ ಪ್ರತಿಕ್ಷಣ ದುಃಖವನ್ನು ಪಡ್ತಾಳೆ. ಅರಗಿನ ಮನೆಯಲ್ಲಿ ಸುಟ್ಟು ಹಾಕುವಂತ ಪ್ರಸಂಗ ಬರುತ್ತೆ, ಅದನ್ನು ಅನುಭವಿಸ್ತಾಳೆ. ಆನಂತರ 12 ವರ್ಷಗಳ ಕಾಲ ವನವಾಸ ಮತ್ತು 2 ವರ್ಷ ಅಜ್ಞಾತವಾಸವನ್ನು ಅನುಭವಿಸ್ತಾಳೆ. ಎಲ್ಲ ಕಷ್ಟವನ್ನು ಪಟ್ಟು ಪಾಂಡವರ ಸಂತತಿಯನ್ನು ಕಳ್ಕೋತಾಳೆ. ಇಡೀ ಇಷ್ಟೆಲ್ಲ ಜೀವನ ಪರ್ಯಂತರ ದುಃಖವನ್ನು ಅನುಭವಿಸಿದ ನೀನು ಮತ್ತಿನ್ನು ದುಃಖವನ್ನೇ ಬೇಡ್ತಾ ಇದ್ದೀಯಲ್ಲ, ಇದು ಸರಿನಾ ಅಂತ ಕೇಳಿದ. ಅರ್ಥ ಆಗ್ತದೆ ನಿಮಗೆ? ಅವ್ನು ಕೇಳಿದ, ಇದು ಸರಿನಾ, ಇದು ಬೇಕಾ ಅಂತ ಕೇಳಿದ. ಅವಾಗ ಕೇಳಿದ್ವಿ, ಎಂಥ ಮಾತು, ಲಕ್ಷ್ಯ ಕೊಟ್ಟು ಕೇಳಿದ್ರು, ನೆನ್ಪಿಟ್ರಿ ಎಲ್ಲರೂ. ನೀವು ಸ್ವಲ್ಪ ಕಷ್ಟ ಬಂತು, ದೇವ್ರು ಬೈಯಕ್ಕೆ ಶುರು ಮಾಡೇ ಬಿಡ್ತೀರಿ. ಆಗ್ಲಿ ನಾವು ಹೋದ್ವಿ, ಹಣಕಾಯಿ ಮಾಡಿಸಿದ್ವಿ, ಅಭಿಷೇಕ ಮಾಡಿಸಿದ್ವಿ, ಪೂಜಾ ಮಾಡಿಸಿದ್ವಿ, ಕುಂಕುಮಾರ್ಚನೆ ಮಾಡಿಸಿದ್ವಿ, ಅಮ್ಮನವ್ರು ಭೇಟಿ ಮಾಡಿದ್ವಿ, ಎಲ್ಲ ಆಯ್ತು. ಇಷ್ಟೆಲ್ಲ ಪೂಜೆ ಮಾಡಿದ್ರು ಸುಖನೇ ಕೊಡುವಲ್ಲ ದೇವರು ನಮಗೆ, ಬೈಯಕ್ಕೆ ಶುರು ಮಾಡ್ತಾರೆ. ಯಾಕೆ ಹೇಳ್ತಾಳೆ, ಸದಾ ದುಃಖವನ್ನೇ ಕೊಡು. ಯಾಕೆ ಕೊಡಬೇಕು ಅಂತ ಕೇಳಿದವ. ಹೇಳ್ತಾಳಕ್ಕೆ, ನನಗೆ ಯಾವಾಗ ದುಃಖ ಐತಲ್ಲ
ನನಗೆ ಯಾವಾಗ ಯಾವಾಗ ಸಂಕಟ ಬಂದಿದೆಯಲ್ಲ, ಸಮಸ್ಯೆ ಯಾವಾಗ ನನ್ನ ಜೊತೆಗಿದೆಯಲ್ಲ, ಅವಾಗ ನೀ ನನ್ನ ಜೊತೆಗಿದ್ದೀಯ, ನೀನು ನನ್ನ ಜೊತೆಗಿದ್ದೀಯ. ಭಗವಂತ ಜೊತೆಗೆ ಇರುವಂತ ಕ್ಷಣ ಅದೆಲ್ಲವನ್ನು ಕೂಡ ಮರೀಲಿಕ್ಕೆ ಕಾರಣವಾಗತ್ತೆ. ನೀನು ಇಲ್ಲದೆ ಇರುವಂತ ಬದುಕು ಅದು ವ್ಯರ್ಥವಾಗತ್ತೆ. ಅದಕ್ಕಾಗಿ ನೀನು ಇರುವಂತ ಜೀವನ ಅದು ಸಾರ್ಥಕ ಬದುಕು. ಅದಕ್ಕಾಗಿ ನನಗೆ ಕಷ್ಟ ಬಂದಾಗ ನನ್ನ ಜೊತೆಗೆ ನೀನಿದ್ದೀಯ, ನೀನು ಇರದೇ ಇರುವಂತ ಬದುಕು ನನಗೆ ವ್ಯರ್ಥವಾಗತ್ತೆ. ಅದಕ್ಕಾಗಿ ಸತತವಾಗಿ ನನಗೆ ದುಃಖವನ್ನೇ ಕೊಡು ಅಂತ ಬೇಡಲು. ಯಾರು ಬೇಡಿದ್ರು? ಕುಂತಿ ಯಾರಿಗೆ? ಶ್ರೀ ಕೃಷ್ಣ ಪರಮಾತ್ಮನನ್ನು. ಅವಾಗ ಅವ್ರು ಹೇಳಿದ, ಜಗತ್ತಿನಲ್ಲಿ ನಿನ್ನ ಹೆಸರು ಚಿರಾಯವಾಗಿ ಉಳಿಯುತ್ತೆ, ಶಾಶ್ವತವಾಗಿ. ಸೂರ್ಯ ಚಂದ್ರರು ಇರುವ ತನಕ ನಿನ್ನ ಹೆಸರು ಕೀರ್ತಿ ಉಳಿಯುತ್ತೆ ಅಂತಕ್ಕಂಥ ಆಶೀರ್ವಾದವನ್ನು ಮಾಡಿದ ಅನ್ನುವಂತ ಮಾತು. ಅದಕ್ಕೆ ಹೇಳ್ತಾರೆ, ಪರಮಾತ್ಮ ಹೇಳಿದ, ಸದಾ ಸುಖವನ್ನು ಬಯಸುವಾತ ನನಗೆ ಪ್ರಿಯನಲ್ಲ ನೋಡ. ದುಃಖ ಮತ್ತು ಅದಕ್ಕೆ ಹೇಳ್ತಾರೆ, ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು ನೋಡ. ಬರ್ತಾ ಹೋಗ್ತಾ ಇರುವಂತವ್ರು ಇಬ್ರು, ಅತಿಥಿಗಳಂತೆ. ಸುಖ ಮತ್ತು ದುಃಖ. ಈಗೆಲ್ಲ ಹಳೆ ಯಜಮಾನರು ಬಹಳ ಜನ ಇಲ್ಲಿ ಕೂತೀರಿ, ಹಿರಿಯರು ಕೂತೀರಿ. ನೀವು ಜಗತ್ತಿನಲ್ಲಿ ಇವರು ಸದಾ ಸುಖವಾಗಿ ಇದ್ರು, ಸದಾ ಆರೋಗ್ಯವಾಗಿ ಇದ್ದಾರೆ, ಸದಾ ಇವರು ಎಲ್ಲ ಪ್ರಕಾರ ಸೌಭಾಗ್ಯ ಸಂಪತ್ತಿ ಇವ್ರ ಜೊತೆಗಿದೆ ಅನ್ನೋರು ಯಾರನ್ನಾದ್ರೂ ನೋಡಿದ್ದೀರಿ? ಆರೋಗ್ಯ ಇವತ್ತು ಚಲೋ ಇದ್ರೆ ನಾಳೆ ಆರೋಗ್ಯ ಕೆಟ್ಟು ಹೋಗುತ್ತೆ. ಇವತ್ತು ಸಂಪತ್ತಿ ಇದ್ರೆ ನಾಳೆ ಸಂಪತ್ತಿಹೀನನಾಗ್ತಾ ಇದ್ದಾನೆ. ಇವತ್ತು ಅಧಿಕಾರ ಇದ್ರೆ ನಾಳೆ ಅಧಿಕಾರದಿಂದ ವಂಚಿತನಾಗ್ತಾ ಇದ್ದಾನೆ. ಹಾಗಾಗಿ ಸುಖ, ಅಧಿಕಾರ, ಸಂಪತ್ತಿ ಇವು ಶಾಶ್ವತ ಅಲ್ಲ, ಅವು ಅತಿಥಿಗಳಿದ್ದಂತೆ. ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಹಾಗಾಗಿ ಪರಮಾತ್ಮ ಹೇಳಿದ, ನೀವೆಲ್ಲ ಯುಗಾದಿ ಹಬ್ಬವನ್ನು ಮಾಡ್ತೀರಿ, ಅವಾಗ ಏನ್ ತಗೋತೀರಿ? ಬೇವು ಬೆಲ್ಲ ತಗೋತೀರಿ. ಬೇವು ಕಹಿ ಕಷ್ಟದ ಸಂಕೇತ, ಬೆಲ್ಲ ಸಿಹಿ ಆನಂದದ ಸಂಕೇತ. ಸುಖ ದುಃಖ ಸಮಾನವಾಗಿ ಕೊಡುವಂತ ಬೇಡ್ತೀರಿ, ಕ್ರಿಯೆಯಲ್ಲಿ ಆಚರಣೆ ಮಾಡ್ತೀರಿ. ಕಷ್ಟ ಬಂತು ಅಂದ ತಕ್ಷಣ ದೇವರು ಭಯಕ್ಕೆ ಶುರು ಮಾಡ್ತೀರಿ. ಆನಂತರ ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯ ಪರ್ವಕಾಲ, ಎಳ್ಳು ಬೆಲ್ಲ ತಗೋತಾರೆ. ಎಳ್ಳು ಬೆಲ್ಲ, ಎಳ್ಳು ಕಪ್ಪು ಕತ್ತಲೆಯ ಸಂಕೇತ, ಬೆಲ್ಲ ಸಿಹಿಯ ಸಂಕೇತ. ಅಂದ್ರೆ ದುಃಖ ಮತ್ತು ಸುಖ ಸಮಾನವಾಗಿ ಕೊಟ್ಟು ನನ್ನನ್ನು ಜಾಗೃತನನ್ನಾಗಿ ಮಾಡುವಂತ ಬೇಡ್ತೀರಿ. ಅದ್ರ ಕಷ್ಟ ಬಂತು ಅಂದ್ರೆ ಕುಗ್ಗುತ್ತೀರಿ. ಅದಕ್ಕೆ ಹೇಳಿದ ಭಗವಂತ, ಸುಖ ಮತ್ತು ದುಃಖವನ್ನ ಸಮಾನವಾಗಿ ಸ್ವೀಕರಿಸುವ ಆತನ ಎರಿಗೆ ಪ್ರಿಯ ನೋಡ. ಅದಕ್ಕೆ ಹೇಳ್ತಾ ಇದ್ದಾನೆ, ಯಾರು ಪ್ರಿಯರು? ರಾಜಸಿ ಗುಣದ ಭಕ್ತನು ಪ್ರಿಯನಲ್ಲ, ತಾಮಸದವನು ಪ್ರಿಯನಲ್ಲ, ಸಾತ್ವಿಕನು ಪ್ರಿಯನಲ್ಲ. ಯಾರು? ನಿರ್ಗುಣ ಭಕ್ತ. ಅವನ ಸ್ವಭಾವ ಎಂತದ್ದಿರುತ್ತೆ? ಅವನು ಭಗವಂತನ ಸಾನ್ನಿಧ್ಯಕ್ಕೆ ಹೋಗ್ತಾನೆ. ಹೇ ಭಗವಂತ, ಈ ಜಗತ್ತಿನಲ್ಲಿ ನೀನೊಬ್ಬನೇ ಸತ್ಯ. ಇದೆಲ್ಲದೂ ಕೂಡ ನೀ ಕೊಟ್ಟ ಭಿಕ್ಷೆ ಇದು. ಕೆಲವರು ಹೇಳ್ತಾರೆ, ಮನೆ ನನ್ನದು, ಸಂಪತ್ತಿ ನನ್ನದು, ಭೂಮಿ ನನ್ನದು, ಧನ ಕನಕ ನನ್ನದು, ಬಂಧು ಬಳಗ ನನ್ನದು ಅಂತ ಅಂತಿರ್ತಾರೆ. ಆದ್ರೆ ಅವ ಹೇಳ್ತಾನೆ, ಭಕ್ತ, ಇದೆಲ್ಲ ನೀ ಕೊಟ್ಟ ಭಿಕ್ಷೆ ಇದು. ನಿನ್ನ ಅನುಗ್ರಹವಿಲ್ಲದೆ ಏನು ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಕೊಟ್ಟಿರುವ ಭಿಕ್ಷೆ ಇದು. ಪಂಚ ತತ್ವಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತ್ರಿಕೆಗಳು. ಏನ್ ಯಾರಾದ್ರೂ ಒಬ್ಬ ಬಡಗಿ ಕೆತ್ತನೆ ಮಾಡಿ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಪಂಚ ಕರ್ಮೇಂದ್ರಿಯಗಳು, ಕೈ, ಕಾಲು, ಮೂಗು, ಕಣ್ಣು, ಕಿವಿ, ದಶೇಂದ್ರಿಯಗಳು ಭಗವಂತನ ಸೃಷ್ಟಿ ಇದು. ಒಂದು ಅಂಗ ಏನಾದ್ರೂ ವ್ಯತ್ಯಾಸ ಆಯ್ತು ಅಂದ್ರೆ ಎಷ್ಟು ಸಮಸ್ಯೆ ಆಗ್ತದೆ. ವೈದ್ಯರ ಹತ್ರ ಹೋಗಿ ಕಿಡ್ನಿ ಫೇಲ್ ಆಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ಸುರಿದ್ರು ಸರಿ ಮಾಡ್ಲಿಕ್ಕಾಗಲ್ಲ. ಲಿವರ್ ಫೇಲ್ ಆಯ್ತು ಅಂದ್ರೆ ಸರಿ ಮಾಡ್ಲಿಕ್ಕಾಗಲ್ಲ. ಹೃದಯ ತೊಂದರೆ ಆಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ಸುರಿಬೇಕಾಗತ್ತೆ. ಅಂದ್ರೆ ಭಗವಂತ ಎಷ್ಟು ವ್ಯವಸ್ಥಿತವಾಗಿ ಸೃಷ್ಟಿಯನ್ನು ಮಾಡಿ ಕಳಿಸಿದ್ದಾನೆ. ಪಂಚತತ್ವಗಳು, ಜಲ, ನೀರು ಇಲ್ಲದೆ ಇದ್ರೆ ನಾವು ಯಾರಾದ್ರೂ ಬದುಕಲಿಕ್ಕೆ ಆಗ್ತದ? ನೀರು ಯಾರ ಕೊಡುಗೆ? ಇದು ಭಗವಂತನ ಕೊಡುಗೆ. ಈ ಜಲ ನಾವು ಜೀವನ ಪರ್ಯಂತರವಾಗಿ ನೀರನ್ನು ಬಳಕೆ ಮಾಡ್ತೇವೆ. ಭಗವಂತ ಕೊಟ್ಟಂತ ಭಿಕ್ಷೆ ಇದು, ಹೌದಲ್ಲೋ? ನೀವು ಉದಾಹರಣೆಗೆ ವಿಚಾರ ಮಾಡಿ, 1 ಲೀಟರ್ ನೀರು ಎಷ್ಟಿದೆ? ದುಡ್ಡು ಎಷ್ಟಿದೆ? 20 ರೂಪಾಯಿಯಿಂದ ಹಿಡಿದು 20 ರೂಪಾಯಿ ಶುರುವಾಗತ್ತೆ, 5,000 ರೂಪಾಯಿಗೆ 1 ಲೀಟರ್ ನೀರಿದೆ. 1 ಲೀಟರ್ ನೀರು 5,000 ರೂಪಾಯಿವರೆಗೂ 1 ಲೀಟರ್ ನೀರು ಸಿಗುತ್ತೆ. ಹಾಗಿದ್ರೆ ಜೀವನ ಪರ್ಯಂತರವಾಗಿ ಎಷ್ಟು ಲೀಟರ್ ನೀರು ಬಳಸ್ತೀರಿ ಭಗವಂತನಿಗೆ ನೀವು? ಮತ್ತೆ ಆ ನೀರಿಗೆ ಬಿಲ್ ಯಾರು ಕಟ್ಟಿದ್ದೀರಿ? ಈಗ ತಿಪ್ಪೇಸ್ವಾಮಿಲಿ ವ್ಯವಸ್ಥೆ ಮಾಡಿದ್ರೆ ಲೈಟು, ಮೈಕು, ಅದು ಇದು ಕರೆಂಟು. ನೀವು ಮನೆಯಲ್ಲಿ ಕರೆಂಟ್ ಪ್ರತಿನಿತ್ಯ ಬಳಸ್ತೀರಿ. ಕರೆಂಟ್ ಅನ್ನು ಬಳಸ್ತಿರಲ್ಲ, ಬಿಲ್ ಕಟ್ಟದೆ ಹೋದ್ರೆ ಸುಮ್ಮನೆ ಇರ್ತಾರ? 1 ತಿಂಗಳು 2 ತಿಂಗಳು ಬಿಟ್ಟು KEB ಅವರು 3ನೇ ತಿಂಗಳು ಬಂದು ಕಟ್ ಮಾಡಿ ಹೋಗ್ತಾರೆ. ಬಿಲ್ ಕಟ್ತೀರಿ, ಹೌದಲ್ಲೋ? ಮತ್ತೆ ಜಗತ್ತಿನಾದ್ಯಂತ ಜೀವನ ಪರ್ಯಂತರವಾಗಿ ಸೂರ್ಯನ ಪ್ರಕಾಶವನ್ನ, ಚಂದ್ರನ ಬೆಳದಿಂಗಳನ್ನ ನಾವೆಲ್ಲ ಅನುಭವಿಸ್ತೇವಲ್ಲ, ಬಿಲ್ ಯಾರು ಕಟ್ಟಿರೋದಕ್ಕೆ? ಯಾರು ಕಟ್ಟಿದ್ದೀವಿ? ಇಲ್ಲ. ಭೂಮಿ 1 ಸ್ಕ್ವೇರ್ ಫೀಟ್ 1000 ರೂಪಾಯಿ ಇರ್ತದೆ, ಹೌದಲ್ಲೋ? 1 ಸ್ಕ್ವೇರ್ ಫೀಟ್ ಭೂಮಿಗೆ 1000 ರೂಪಾಯಿ ಇರ್ತದೆ.
ಇವೆಲ್ಲವೂ ಭಗವಂತ ಕೊಟ್ಟಂತ ಸೃಷ್ಟಿಯ ಭೂಮಿ. ಅವನು ಯಾರು ಕಟ್ಟಿದ್ದಾರೆ ಬಿಲ್ಲು? ಗಾಳಿ ಶುದ್ಧವಾದ ಆಮ್ಲಜನಕ ಇಲ್ಲದೆ ಹೋದ್ರೆ ನಮ್ಮ ಬದುಕು ಎಷ್ಟು ವ್ಯರ್ಥವಾಗತ್ತೆ. ಆಮ್ಲಜನಕ ಇಲ್ಲದೆ ಹೋದ್ರೆ ನಮ್ಮ ಬದುಕು ವ್ಯರ್ಥವಾಗ್ತದೆ. ಅಕಸ್ಮಾತ್ ಆರೋಗ್ಯ ವ್ಯತ್ಯಾಸ ಆಗಿ ಆಕ್ಸಿಜನ್ ಕೊರತೆ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಎಷ್ಟು, ಒಬ್ಬರಿಗೆ ಒಂದು ದಿನಕ್ಕೆ ಎಷ್ಟು ಖರ್ಚಿರುತ್ತೆ? 3,500 ರೂಪಾಯಿ ಇರುತ್ತೆ ಮಿನಿಮಮ್ ಚಾರ್ಜ್. ಮತ್ತೆ ಜೀವನ ಪರ್ಯಂತರವಾಗಿ ನಾವು ಬಳಸುವಂತ ಶುದ್ಧವಾದ ಗಾಳಿಗೆ ಬಿಲ್ ಕಟ್ಟಿದವರು ಯಾರು? ಯಾರು ಇಲ್ಲ. ಇದೆಲ್ಲ ಯಾರ ಕೊಡುಗೆ? ಇದು ಭಗವಂತ ಕೊಟ್ಟಿದಾನಿಲ್ಲೋ? ನೀವು ಸತ್ಯವಾಗಿ ಹೇಳ್ರಿ, ಭಗವಂತ ಕೊಟ್ಟಾನೋ ನೀವು ಯಾರೋ ಸೃಷ್ಟಿ ಮಾಡಿರೋ? ಭಗವಂತ ಕೊಟ್ಟಾನು, ಒಪ್ಕೋತೀರಿ ಇದನ್ನ? ಇದು ಭಗವಂತನ ಉದಾರವಾದ ಕೊಡುಗೆ ಇದು. ಅಂದ್ರೆ ಅವ ಭಕ್ತ ಹೋಗಿ ಭಗವಂತನ ಹತ್ತಿರ, ಹೇ ಭಗವಂತ, ಇದೆಲ್ಲದು ಕೂಡ ನೀನು ಕೊಟ್ಟಂತ ಉದಾರವಾದ ಕೊಡುಗೆ ಅಂತಕ್ಕಂಥ ಭಾವದಿಂದ ಇದೆಲ್ಲದು ಕೂಡ ನಿತ್ಯವಿದೆ, ನೀನೊಬ್ಬನೇ ಸತ್ಯ ಜಗತ್ತಿನಲ್ಲಿ ಅಂತಕ್ಕಂಥ ಮಾತನ್ನ ಯಾವ ಭಕ್ತ ಭಗವಂತನ ಸಾನ್ನಿಧ್ಯದಲ್ಲಿ ಹೋಗಿ ಶುದ್ಧಾಂತಕರಣದಿಂದ ಪ್ರಾಮಾಣಿಕವಾಗಿ ಒಪ್ಕೋತಾ ಇದ್ದಾನೋ ಅಂತ ಸಾತ್ವಿಕ ಗುಣದ ಭಕ್ತನೇ ನನಗೆ ಪ್ರಿಯ ನೋಡ ಅಂತಕ್ಕಂಥ ಮಾತನ್ನು ಬಹಳ ಸುಂದರವಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಯಾವ ಕಣೇಕಲ್ ಗ್ರಾಮದ ಉಮಾದೇವಿ ಅಮ್ಮನವರ ಸತ್ಸಂಕಲ್ಪ, ಲೋಕ ಕಲ್ಯಾಣ ವಿಶ್ವ ಶಾಂತಿಗಾಗಿ ಅವರು ಚಂಡಿಕಾ ಮಹಾಯಜ್ಞವನ್ನ ಮಾಡಿಸಿ ಬರುವಂತ ಜನರಿಗೆ, ಭಕ್ತರಿಗಿರುವಂತ ಅನೇಕ ಸಮಸ್ಯೆಗಳು, ದುಃಖ, ಶಾರೀರಿಕ ದುಃಖ, ಮಾನಸಿಕ ದುಃಖ, ಕೌಟುಂಬಿಕ ದುಃಖ, ಉದ್ಯೋಗ ವ್ಯವಹಾರ, ವೈವಾಹಿಕ ಸಂತಾನ ದುಃಖ, ಎಲ್ಲ ಪ್ರಕಾರ ಪಾಪ ತಾಪ ಶಾಪಗಳಿಂದ ಮುಕ್ತರಾಗಬೇಕು. ಅವರು ಇಷ್ಟಪಟ್ಟಂತ ಫಲಗಳು ಅವರ ಕೈಗೆ ಸಿಗಬೇಕು, ಅವರ ಪರಿವಾರ ಸುಖವಾಗಿರಬೇಕು, ಪ್ರತಿಯೊಬ್ಬರು ಕೂಡ ಶಾಂತಿಯಿಂದ ಇರಬೇಕು ಅನ್ನುವಂತ ಸತ್ ಸಂಕಲ್ಪವನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಯಜ್ಞವನ್ನು ಮಾಡಿದಾರಲ್ಲ, ಇದು ನಿಜವಾದ ತ್ಯಾಗ, ಇದು ನಿಜವಾದ ಪುಣ್ಯ, ಇದು ನಿಜವಾದ ಧರ್ಮ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರ ಸುಪುತ್ರರು ತಿಪ್ಪೇಸ್ವಾಮಿ ಇರಬಹುದು, ಎರಡನೇ ಮಗ ಪ್ರಶಾಂತ್ ಇರಬಹುದು, ಇಡೀ ಪರಿವಾರದವರು ಎಲ್ಲರೂ ಕೂಡಿಕೊಂಡು ಈ ಕಾರ್ಯದಲ್ಲಿ ತಮ್ಮೆಲ್ಲರ ಸಹಯೋಗವನ್ನು ಪಡ್ಕೊಂಡು ಅತ್ಯುತ್ತಮವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಇದು ನಿಜವಾದ ಪುಣ್ಯದ ಕಾರ್ಯ, ಭಗವಂತ ಒಪ್ಪುವಂತ ಕಾರ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಯಜ್ಞವನ್ನ ಮಾಡಿದ್ರು. ಈ ಯಜ್ಞದ ವೈಶಿಷ್ಟ್ಯತೆ ಏನು? ಕೆಲವ್ರಿಗಿರುತ್ತೆ, ಈ ಯಜ್ಞವನ್ನ ಮಾಡೋದ್ರಿಂದ ಏನಾದ್ರೂ ಆ ಪುಣ್ಯ ಸಿಗುತ್ತಾ, ಆ ಮಂತ್ರದಲ್ಲಿ ಶಕ್ತಿ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಬರ್ತದೆ. ಸಣ್ಣ ಘಟನೆ ನಿಮ್ಗೆ ಹೇಳುತ್ತೆ, ಒಂದು 2 ನಿಮಿಷದಲ್ಲಿ, ಬಹಳ ಲಕ್ಷ್ಯ ಕೊಟ್ಟು ಕೇಳಿ. ಅರ್ಜುನನ ಮಗ ಯಾರು? ಮಾತಾಡ್ರಿ. ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ, ಪರೀಕ್ಷಿತನ ಮಗ ಜನಮೇಜಯ ರಾಜ. ಯಾವ ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ, ಪರೀಕ್ಷಿತ ಮಹಾರಾಜನಿಗೆ ಶೃಂಗಿ ಅನ್ನುವಂತ ಋಷಿನ ಶಾಪ ಆಗತ್ತೆ. ಶೃಂಗಿ ಅನ್ನುವಂತ ಋಷಿ ಶಾಪ ಕೊಡ್ತಾನೆ, ತಕ್ಷಕನಿಂದ ಇನ್ನು 7 ದಿನದಲ್ಲಿ ನಿನಗೆ ಮರಣ ಆಗಬೇಕು ಅಂತೇಳಿ. ಆ ಶಾಪ ಪರಿಹಾರ ಮಾಡ್ಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ರು ಕೂಡ ಮೋಸದಿಂದ ತಕ್ಷಕ ಯಾರಿಗೆ? ಪರೀಕ್ಷಿತ ಮಹಾರಾಜನಿಗೆ ಕಚ್ಚಿ ಕೊಂದು ಹಾಕಿದ. ಅದು ಮುಗಿತು. ಆ ವಿಷಯ ಯಾರಿಗೆ ತಿಳಿತು? ಜನಮೇಜಯ ರಾಜನಿಗೆ ತಿಳಿತು. ಒಬ್ಬ ಋಷಿ ಬಂದು ಹೇಳಿದ, ಋಷಿ ಬಂದು ಈ ಪ್ರಕಾರವಾಗಿ ಮೋಸದಿಂದ ನಿನ್ನ ತಂದೆಯನ್ನು ಕೊಂದಿರ್ತಕ್ಕಂಥ ತಕ್ಷಕನನ್ನು ಕೊಲ್ಲದೆ ಇದ್ರೆ ನೀನು ಬದುಕಿನೂ ಕೂಡ ವ್ಯರ್ಥ ಅಂತ ಹೇಳಿ ಅವನಿಗೆ ಪ್ರೇರಣೆ ಮಾಡಿದ. ಅವಾಗ ಒಂದು ಮಹಾಯಜ್ಞವನ್ನ ತಯಾರು ಮಾಡಿದ, ಸರ್ಪ ಯಜ್ಞವನ್ನ ತಯಾರು ಮಾಡಿದ. ಆ ಯಜ್ಞದಲ್ಲಿ ದೊಡ್ಡ ಪ್ರಮಾಣ ಯಜ್ಞವನ್ನು ಮಾಡ್ಲಿಕ್ಕೆ ಶುರು ಮಾಡಿದ. ಅಲ್ಲಿ ಅನೇಕ ಜನ ಋಷಿಮುನಿಗಳು ಕೂಡಿದ್ರು. ಯಜ್ಞ ಪ್ರಾರಂಭ ಆಯಿತು, ಯಜ್ಞ ನಡೀತಾ ಇತ್ತು. ಆವಾಗ ಈಗ 9 ನವನಾಗಗಳ ಜಾತಿ ಇರುತ್ತೆ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ. ಅಂದ್ರೆ 9 ಜಾತಿಯ ಸರ್ಪಗಳಿದ್ದಾವೆ. ಒಂದೊಂದು ಜಾತಿಯ ಸರ್ಪಗಳ ಹೆಸರು ಹೇಳ್ತಾ ಇದ್ರು ಋಷಿಗಳು. ಅಲ್ಲಿ ಪುರೋಹಿತರು ಹೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು? ಅನಂತಾಯ, ಪರಿವಾರ ಸಮೇತ ಅನಂತ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಕಿರಿಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು ಎಲ್ಲವೂ ಕೂಡ ಬಂದು ಯಜ್ಞಕುಂಡದಲ್ಲಿ ಬೀಳಬೇಕು ಅಂತ ಆವಾಹನೆ ಮಾಡ್ತಾ ಇದ್ರು. ಅವರು ಹೇಳಿದ ತಕ್ಷಣ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಸರ್ಪಗಳು ಬಿದ್ದು ಸಾವನ್ನಪ್ತಾ ಇದ್ವು. ಆ ಯಜ್ಞದಲ್ಲಿ ಅಷ್ಟು ಶಕ್ತಿ ಇತ್ತು, ಆ ಮಂತ್ರದಲ್ಲಿ ಅಷ್ಟು ಶಕ್ತಿ ಇತ್ತು. ಆಮೇಲೆ ಏನಾಯ್ತು? ತಕ್ಷಕ ಕೊನೆಗೆ ತಕ್ಷಕನಿಂದ ಮೃತ್ಯು ಆಗಿತ್ತು. ಯಾರ್ದು? ಪರೀಕ್ಷಿತ ಮಹಾರಾಜನದು ಮೃತ್ಯು ಆಗಿತ್ತು. ಅವಾಗ ತಕ್ಷಕನನ್ನ ಕರೆಯುವಂತ ಪ್ರಸಂಗ ಬರುತ್ತೆ ಅಂತ ಹೇಳಿ ತಕ್ಷಕ ಸರ್ಪ ಏನು ಮಾಡಿದ ಅಂತ ಕೇಳಿದ್ರೆ, ಸೀದಾ ಸ್ವರ್ಗಲೋಕಕ್ಕೆ ಹೋದ.
ಇಂದ್ರದೇವನನ್ನ ಬೇಡಿದ, ನನ್ನ ಉಳಿಸಿಕೊಡು, ನನ್ನ ಪ್ರಾಣ ಉಳಿಸು, ಇಲ್ಲದೆ ಹೋದ್ರೆ ನನಗೆ ಮೃತ್ಯು ಆಗತ್ತೆ ಅಂತೇಳಿ. ಅವಾಗ ಇಂದ್ರದೇವ ಹೇಳಿದ, ಬಹಳ ಲಕ್ಷ್ಯ ಕೊಟ್ಟು ಕೇಳಿದ, ಇಂದ್ರದೇವ ಹೇಳಿದ, ಮಂತ್ರ ಶಕ್ತಿ ಏನಿದ್ರು ಭೂಲೋಕದಲ್ಲಿ, ಸ್ವರ್ಗ ಲೋಕಕ್ಕೆ ಅದೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ಸ್ವರ್ಗಕ್ಕೆ ಬಂದಿಲ್ಲ, ಅದು ಮುಗಿದು ಬಿಡು ಅಂತ ಹೇಳಿದ. ಅವಾಗ ಬಹಳ ಸಮಾಧಾನವಾಗಿ ತಕ್ಷಕ ಕೂತ. ಅವಾಗೇನು ಮಾಡಿದ ಅಂತ ಕೇಳಿದ್ರೆ, ತಕ್ಷಕನ ಆ ಸ್ವಾಹಾಕಾರವನ್ನ ಅಲ್ಲಿರುವಂತ ಪುರೋಹಿತ ಕೊಟ್ಟ. ಅವಾಗೇನಾಯ್ತು ಅಂದ್ರೆ ತಕ್ಷಕ ಅಲ್ಲಾಡ್ಲಿಕ್ಕೆ ಶುರು ಮಾಡಿದ, ಪೂರ ಸ್ವರ್ಗಲೋಕ ಅಲ್ಲಾಡ್ಲಿಕ್ಕೆ ಶುರುವಾಯಿತು. ಭಯಭೀತನಾಗಿರ್ತಕ್ಕಂಥ ತಕ್ಷಕ ಇಂದ್ರ ದೇವನ ಸಿಂಹಾಸನವನ್ನು ಸುತ್ತ ಹಾಕೊಂಡ್ಬಿಟ್ಟು ಹೋಗಿ, ಅವಾಗಂದ, ಸ್ವರ್ಗ ಏನಾದರೂ ಆಗಲಿ, ನೀನು ನನ್ನ ಸಿಂಹಾಸನವನ್ನ ಅಲಂಕಾರ ಮಾಡಿ ಅಂದ್ರ ನಿನಗೆ ಯಾವ ಈ ಮಂತ್ರವೂ ಏನು ಮಾಡಲ್ಲ ಅಂತ ಹೇಳಿದ. ಅವಾಗ ಯಜ್ಞವನ್ನ ಮಾಡುವಂತ ಋಷಿ 1 ಸಾರಿ 2 ಸಾರಿ 3 ಸಾರಿ ಕರೆದ, ಆದ್ರೆ ಬರಲಿಲ್ಲ. ಅವಾಗ ಯೋಗ ದಂಡದಿಂದ ಭೂಮಿಯನ್ನ ಜೋರಾಗಿ ಬಡಿದು ನೋಡ್ತಾ ಇದ್ದಾನೆ ಕ್ರೋಧಿತನಾಗಿ. ಅವಾಗೇನು ಮಾಡಿದ ಅಂತ ಕೇಳಿದ್ರೆ, ಆ ಸರ್ಪ, ತಕ್ಷಕ ಸರ್ಪ ಇಂದ್ರನ ಸಿಂಹಾಸನವನ್ನು ಸುತ್ತ ಹಾಕಿ ಕೂತಿದ್ದ. ಅವಾಗ ಸ್ವಹಾಕಾರ ಕೊಟ್ಟ ಶಾಸ್ತ್ರಿಗಳು, ಪುರೋಹಿತ ಸ್ವಹಾಕಾರ ಕೊಟ್ಟು ಏನ್ ಕೊಟ್ಟ, ಇಂದ್ರ ಸಹಿತ ತಕ್ಷಕ ಸ್ವಾಹ ಅಂತ ಸ್ವಹಾಕಾರ ಕೊಟ್ಟವನು. ಏನ್ ಕೊಟ್ಟ, ಇಂದ್ರ ಸಮೇತ, ಇಂದ್ರನ ಸಮೇತವಾಗಿ ಬರಲಿ ಅಂತ ಸ್ವಹಾಕಾರ ಕೊಟ್ಟ. ಆ ಮಂತ್ರ ಶಕ್ತಿ ಹೆಂಗಿತ್ತು ಅಂತ ಕೇಳಿದ್ರೆ, 1 ಸರಿ ಕೊಟ್ಟ, 2 ಸಾರಿ ಕೊಟ್ಟ, 3 ಸಾರಿ ಸ್ವಾಹಾಕಾರ ಕೊಟ್ಟ ತಕ್ಷಣ ಇಂದ್ರನ ಸಿಂಹಾಸನ ಸಮೇತ ಹೊಡ್ಲಿಕ್ಕೆ ಶುರುವಾಯಿತು. ಮಂತ್ರ ಶಕ್ತಿ ಹೇಗಿರುತ್ತೆ. ಆವಾಗ ಇಂದ್ರ ಭಯಭೀತನಾಗಿ ಕೊಡುಬಿಟ್ಟ ಅವನನ್ನು. ಕೊಡುವಿದ ತಕ್ಷಣ ಇಂದ್ರನು ಕೂಡ ಗಾಬರಿಯಾದ, ಭಯಭೀತನಾದ. ಆವಾಗ ತಕ್ಷಕ ಏನು ಮಾಡಿದ, ಯಜ್ಞಕುಂಡಕ್ಕೆ ಬಂದು ಬೀಳಬೇಕು. ಆ ಸಮಯದಲ್ಲಿ ಒಬ್ಬ ಋಷಿಯಿಂದ ಆ ಯಜ್ಞವನ್ನು ತಡೆಯಲಾಗ್ತದೆ. ಆ ಋಷಿ ಹೆಸರೇನು, ನೀವು ಮನೆಗೆ ಬರೆದಿರ್ತೀರಿ, ಇಲ್ಲಿ ಬರೀತಿರಿಲ್ಲೋ, ಆಸ್ತಿಕ ಅಂತ ಬರೀತಿರಿಲ್ಲೋ, ಆಸ್ತಿಕ ಮುನಿ. ಆಸ್ತಿಕ ಮುನಿ ಎನ್ನುವಂತ ಮುನಿಯಿಂದ ಆ ಯಜ್ಞ ನಿಂತು ಹೋಗ್ತದೆ. ಅವಾಗೇನಾಯ್ತು ಅಂತ ಕೇಳಿದ್ರೆ, ಜನಮೇಜಯ ರಾಜನಿಗೆ ಆಸ್ತಿಕ ಮುನಿಗಳು ಎಲ್ಲ ಜ್ಞಾನೋಪದೇಶವನ್ನು ಮಾಡಿ ಆ ಯಜ್ಞವನ್ನು ಅಲ್ಲಿ ನಿಲ್ಲಿಸ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಯಜ್ಞದಲ್ಲಿ ಇಂಥ ವಿಶಿಷ್ಟವಾದ ಶಕ್ತಿ ಇರುತ್ತೆ, ಅದನ್ನು ಯಾರು ಮರಿಬಾರದು ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ, ಪ್ರಾಯಶಃ ಈ ಎಲ್ಲ ಕಾರ್ಯವೂ ಅತ್ಯಂತ ವಿಶೇಷವಾಗಿ ಆಗಿದೆ. ನಮ್ಮ ಸಿದ್ಧರ ಬೆಟ್ಟದ ಪೂಜ್ಯರು ಕೂಡ ಅತ್ಯಂತ ತಪಸ್ವಿಗಳು, ಪೂಜಾನಿಷ್ಠರು. ಅನೇಕ ಭಾಗಗಳಿಗೆ ಸಂಚರಿಸಿ ಹಗಲು ರಾತ್ರಿಗಳಿಂದ ಭಕ್ತರನ್ನು ಜಾಗೃತಗೊಳಿಸ್ತಾ ಇದ್ದಾರೆ. ಭಕ್ತರಲ್ಲಿ ಧರ್ಮದ ಪ್ರಜ್ಞೆಯನ್ನು ಮೂಡಿಸ್ತಾ ಇದ್ದಾರೆ. ಭಕ್ತರಲ್ಲಿ ಧರ್ಮ ತತ್ವ ಪರಂಪರೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ, ಅದನ್ನು ಜಾಗೃತಗೊಳಿಸ್ತಾ ಇದ್ದಾರೆ. ಅಂತ ಪೂಜ್ಯರು ಕೂಡ ನಮ್ಮ ಕಂಬಾಳಿ ಮಠರು ಹೇಳಿದ ಪ್ರಕಾರ ಪ್ರಾತಃ ಕಾಲ 2:45 3 ಬಂದು, ಅಷ್ಟು ಒತ್ತಡದಲ್ಲೂ ಕೂಡ ಬಂದು ಬೆಳಗಿನ ದೀಕ್ಷಾ ಕಾರ್ಯವನ್ನ ಇನ್ನೊಬ್ಬ ಪೂಜ್ಯರ ಜೊತೆಗೂಡಿ ಪೂರ್ಣಗೊಳಿಸಿದ್ದಾರೆ. ಅದರ ಜೊತೆಯಲ್ಲಿ ಅಮ್ಮನವರು, ಅವರು ಹೆಸರಿಗೆ ತಕ್ಕ ಹಾಗೆ ಇದ್ದಾರೆ, ಉಮಾದೇವಿ. ಉಮಾ ಅಂದ್ರೆ ಯಾರು, ಶಿವನ ಸತಿ ಜಗನ್ಮಾತೆ. ಹಾಗೆ ಅಮ್ಮನವರು ಕೂಡ ಸರ್ವರ ಹಿತಕ್ಕಾಗಿ, ಸರ್ವರ ಶ್ರೇಯಸ್ಸಿಗಾಗಿ, ಸರ್ವರ ಕೀರ್ತಿಗಾಗಿ, ಸರ್ವರ ಆರೋಗ್ಯಕ್ಕಾಗಿ ತಮ್ಮನ್ನೇ ತಾವ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಪರೋಪಕಾರಾಯ ಪುಣ್ಯಾಯ ಅನ್ನುವಂತ ರೀತಿಯಲ್ಲಿ ಪರರ ಹಿತಕ್ಕಾಗಿ ತಮ್ಮ ಕಾರ್ಯವನ್ನು ಮಾಡಿಕೊಂಡು ಬಂದಂತವರಾಗಿದ್ದಾರೆ. ಲೋಕ ಕಲ್ಯಾಣ ವಿಶ್ವಶಾಂತಿಗಾಗಿ ಮಹಾಯಜ್ಞವನ್ನು ಮಾಡಿಸಿ ಮತ್ತೊಂದಷ್ಟು ಪುಣ್ಯ ಕಾರ್ಯವನ್ನು ಮಾಡುವ ಮುಖಾಂತರವಾಗಿ ಕೀರ್ತಿಯ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲ, ಕೇದಾರ ಪೀಠದ ಜಗದ್ಗುರುಗಳು ಶಿವಾಚಾರ್ಯರಲ್ಲಿ ಯಾವ ಪ್ರಸಾದ ದೀಕ್ಷೆ ಇಬ್ಬರಿಗೆ ಕೊಟ್ಟಿದ್ದಾರೆ. ಪ್ರಸಾದ ದೀಕ್ಷೆ ಇಬ್ಬರಿಗೆ ಕೊಟ್ಟಿರೋ ಶಿವಾಚಾರ್ಯರಲ್ಲಿ, ಒಬ್ರು ಸಿದ್ಧರ ಬೆಟ್ಟದ ಅಜ್ಜವರು, ಇನ್ನೊಬ್ರು ನಾವು. ಮತ್ತೆ ಭಕ್ತರಲ್ಲಿ ಇದುವರೆಗೂ ಕೂಡ ಪ್ರಸಾದ ದೀಕ್ಷೆ ಕೊಟ್ಟವರು ಯಾರು ಅಂದ್ರೆ ಪ್ರಥಮಿಗರು ಅಮ್ಮನವರೇ. ಇನ್ನೊಬ್ರು ಅಲ್ಲಿ ಬೇರೆ ಕಡೆಗೆ ಇರುವಂತ ಸಿದ್ಧರ ಬೆಟ್ಟದ ಅಜ್ಜವರ ಶಿಷ್ಯರು. ಅಂದ್ರೆ ಭಕ್ತರಲ್ಲಿ ಇಬ್ಬರಿಗೆ ಪ್ರಸಾದ ದೀಕ್ಷೆ ಕೊಟ್ಟಿದ್ದಾರೆ, ಗುರು ಶಿವಾಚಾರ್ಯರಲ್ಲಿ ಇಬ್ಬರು ಕೊಟ್ಟಿದ್ದಾರೆ. ಅದರಲ್ಲಿ ಭಕ್ತರಲ್ಲಿ ಪ್ರಸಾದ ದೀಕ್ಷೆ ಪಡೆದಂತ ಮೊದಲಿಗರು ಯಾರು ಅಂತ ಕೇಳಿದ್ರೆ ಅಮ್ಮನವರಾಗಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರ ತ್ಯಾಗ, ಅವರ ಭಕ್ತಿ, ಅವರ ಶ್ರದ್ಧೆಯ ಕಾರಣವಾಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಕಾರ್ಯಕ್ರಮ ಒಟ್ಟಾರೆಗೆ ಅತ್ಯಂತ ಸುಂದರವಾಗಿ ಸಾಗಿದೆ. ಪಾಲ್ತೂರು ಶ್ರೀಗಳು ಕೂಡ ಬೆಳಗ್ಗೆ ದಯಮಾಡಿಸಿ ಕಾರ್ಯಭಾವಗಳಿಂದ ನಿರ್ಗಮಿಸಿದ್ದಾರೆ. ಜೊತೆಗೆ ಕೊನೆ ಮಾತಿಷ್ಟೇ ಸದ್ಭಕ್ತ ಬಂಧುಗಳೇ, ಲಕ್ಷ್ಯ ಕೊಟ್ಟು ಕೇಳಿ, ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಒಂದು ಪ್ರಶ್ನೆ ನಿಮಗೇನು ಅಂತ ಕೇಳಿದ್ರೆ, ಭಕ್ತರಲ್ಲಿ ಎಷ್ಟು ಪ್ರಕಾರ ಹೇಳ್ರಿ. ಮೊದಲನೆಯವರು ರಾಜ, 2 ತಾಮಸಿ, 3ನೇಯವರು ಸಾತ್ವಿಕ, 4 ಅತಿ ಖುಷಿ ಆಯ್ತು. ಬಹಳ ಶ್ರದ್ಧೆಯಿಂದ ಕೇಳಿರಿ, ನೆನಪಿಟ್ಕೊಂಡಿರಿ.
ಇಲ್ಲೇ ಬಿಟ್ಟು ಹೋಗ್ಬೇಡ್ರಿ, ಜೊತೆಗೆ ತಗೊಂಡು ಹೋಗ್ರಿ ಇದನ್ನು. ಬಹಳ ಖುಷಿ ಆಯ್ತು. ಕೊನೆ ಮಾತೇನು ಅಂತ ಕೇಳಿದ್ರೆ, ಭಕ್ತ ಬಂಧುಗಳೇ, ಜೀವನದಲ್ಲಿ ಜಗತ್ತಿನಲ್ಲಿ ನಾವು ಯಾರು ಶಾಶ್ವತರಲ್ಲ. ಯಾವ ರೂಪದಲ್ಲಿ, ಯಾವ ಕಾಲದಲ್ಲಿ, ಯಾವ ರೀತಿಯಲ್ಲಿ ನಮಗೆ ಮೃತ್ಯು ಬರುತ್ತೋ ಗೊತ್ತಿಲ್ಲ. ಇರುವಷ್ಟು ದಿನ ನಾವೆಲ್ಲರೂ ಒಳ್ಳೆಯದನ್ನೇ ಮಾಡೋಣ. ಅರ್ಥ ಆಗುತ್ತಲ್ಲ? ಒಳ್ಳೆಯದನ್ನೇ ಮಾಡೋಣ. ಒಳ್ಳೆ ಕಾರ್ಯ ಮಾಡುವವರ ಜೊತೆಗೆ ಕೈ ಜೋಡಿಸೋಣ. ಯಾರು ಒಳ್ಳೇದು ಮಾಡ್ತಾರೆ, ಅಮ್ಮನವರು ಇರ್ಬೋದು, ಇಂಥ ಎಲ್ಲ ಧರ್ಮ ಕಾರ್ಯ ನಿಮ್ಮ ಊರಲ್ಲಿ, ನಿಮ್ಮ ಓಣಿಯಲ್ಲಿ ಒಳ್ಳೇದೆಲ್ಲಿ ನಡೀತದಲ್ಲ, ಆ ಒಳ್ಳೆ ಕೆಲಸ ಕೈ ಜೋಡಿಸೋಣ. ಪುಣ್ಯ ಕಾರ್ಯದಲ್ಲಿ ನಾವು ಮುಂದಿರೋಣ. ಹಾಗಿದ್ದಾಗ ನಮ್ಮ ಬದುಕು ಸಾರ್ಥಕ. ಯಾರ್ಯಾರಿಗೆ ಯಾವ್ಯಾವ ಕೆಲವು ದುಶ್ಚಟಗಳಿದ್ದಾವೆ ಅದನ್ನ ಇವತ್ತು ದೇವಿ ಉಡಿಗೆ ಹಾಕಿ ಗುರುವಿನ ಪಾದಕ್ಕೆ ಹಾಕಿ ದೂರ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಪರಿವಾರದ, ನಿಮ್ಮ ಪರಂಪರೆಗಳು, ನಿಮ್ಮ ಸನಾತನ ಇತಿಹಾಸ ಏನಿದೆ ಅದನ್ನು ಯಾವತ್ತೂ ಬಿಡಬೇಡಿ. ಆ ಪ್ರಕಾರ ನಡ್ಕೊಂಡು ಹೋಗ್ರಿ. ನಿಜವಾದ ಸುಖಿಗಳಾಗಿ ಬದುಕ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.